ಹಸಿದು ಬಳಲಿದ ಕೃಷ್ಣನಿಗೆ ದಿನವಿಡೀ ನೈವೇದ್ಯ. ನಮಸ್ತೆ ವೀಕ್ಷಕರೇ, ಪ್ರೇರಣಾ ಚಾನೆಲ್ಗೆ ಸ್ವಾಗತ. ಕೇರಳದಲ್ಲಿ ಶ್ರೀಕೃಷ್ಣನ ದೇವಸ್ಥಾನಗಳು ಸಾಕಷ್ಟು ಇವೆ. ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೃಷ್ಣನನ್ನು ಹೆಚ್ಚು ಆರಾಧಿಸುತ್ತಾರೆ. ಕೇರಳದ ಕೊಟ್ಟಾಯಂನಿಂದ 7 ಕಿಲೋಮೀಟರ್ ದೂರ ಇರುವ ತಿರುವರಪ್ಪು ಗ್ರಾಮದಲ್ಲಿ ಮೀನಾಕ್ಷಿ ನದಿಯ ದಂಡೆಯಲ್ಲಿ ವಿಶೇಷವಾದ ಶ್ರೀಕೃಷ್ಣನ ದೇವಸ್ಥಾನವಿದೆ. ಈ ದೇವಾಲಯವು 1500 ವರ್ಷಗಳಿಗಿಂತಲೂ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಇಲ್ಲಿನ ವಿಶೇಷತೆ ಎಂದರೆ ಕೃಷ್ಣನಿಗೆ ನಿತ್ಯವೂ 10-12 ಸಲ ನೈವೇದ್ಯವನ್ನು ಅರ್ಪಿಸುತ್ತಾರೆ. ಈ ದೇವಾಲಯವು ವರ್ಷದ 365 ದಿನಗಳು ಹಗಲು ಮತ್ತು ರಾತ್ರಿ ಸೇರಿ ಪ್ರತಿನಿತ್ಯ ದೇವಸ್ಥಾನದ ಬಾಗಿಲು ಅಂದರೆ 23 ಗಂಟೆ 58 ನಿಮಿಷವು ತೆಗೆದೇ ಇರುತ್ತದೆ. ಶ್ರೀಕೃಷ್ಣನ ರಾತ್ರಿಯ ವಿಶ್ರಾಂತಿಯ ಸಮಯ ಕೇವಲ 2 ನಿಮಿಷ ಮಾತ್ರ. ರಾತ್ರಿ 11 ಗಂಟೆ 58 ನಿಮಿಷಕ್ಕೆ ದೇವಸ್ಥಾನದ ಬೀಗ ಹಾಕಿದರೆ 12 ಗಂಟೆಗೆ ಸರಿಯಾಗಿ ತೆರೆಯುತ್ತಾರೆ. ಬಾಗಿಲು ತೆಗೆಯುವುದು ಕ್ಷಣ ತಡವಾದರೂ ಕೃಷ್ಣ ಹಸಿವಿನಿಂದ ಬಳಲಿರುತ್ತಾನೆ. ಆದ್ದರಿಂದ ಬಾಗಿಲು ತೆಗೆಯುವ ಅರ್ಚಕರ ಕೈಲಿ ಕೀಲಿ ಕೈ ಜೊತೆಗೆ ಚಿಕ್ಕ ಕೊಡಲಿ ಇರುತ್ತದೆ. ಅಕಸ್ಮಾತ್ ಬೀಗ ತೆಗೆಯಲು ವಿಳಂಬವಾದರೆ ಕೊಡಲಿಯಿಂದ ಬೀಗವನ್ನು ಒಡೆದು ಬಾಗಿಲು ತೆಗೆಯುವ ಅಧಿಕಾರ ಅರ್ಚಕರಿಗೆ ಇರುತ್ತದೆ. ಅರೆ ಕ್ಷಣವೂ ತಡ ಮಾಡುವಂತಿಲ್ಲ. ತಡವಾದರೆ ಕೃಷ್ಣನು ಹಸಿವಿನಿಂದ ಬಳಲುತ್ತಾನೆ ಎಂಬುದು ಭಕ್ತರ ಗಟ್ಟಿಯಾದ ನಂಬಿಕೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನಮ್ಮ ಪ್ರೇರಣಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.